ಅಟಲ್ ಭೂಜಲ ಯೋಜನೆ ಸಮುದಾಯದ ಸಹಕಾರದೊಂದಿಗೆ ಅಂತರ್ಜಲದ ಸಂರಕ್ಷಣೆಯ ಒಂದು ಮಹತ್ವಪೂರ್ಣ ಹೆಜ್ಜೆ. ಅಂತರ್ಜಲದ ಅತಿಬಳಕೆಯಾಗುತ್ತಿದೆ ಎಂದು ಗುರುತಿಸಲಾದ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿವಾರು ಜಲ ಭದ್ರತಾ ಯೋಜನೆಯ ತಯಾರಿಕೆ ಅಟಲ್ ಭೂಜಲ ಯೋಜನೆಯ ಅನುಷ್ಠಾನದ ಪ್ರಮುಖ ಘಟ್ಟ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ತಯಾರಿಸಲಾಗುವ ಒಂದು ಸಮಗ್ರ ಯೋಜನೆಯೇ ಜಲ ಭದ್ರತಾ ಯೋಜನೆ. ಕರ್ನಾಟಕದಲ್ಲಿ ಗರಿಷ್ಠ ಪ್ರಮಾಣದ ಸಮುದಾಯ ಸಹಭಾಗಿತ್ವದೊಂದಿಗೆ ಸಮಗ್ರ ಉಪಕ್ರಮಗಳ ಮೂಲಕ ಜಲ ಭದ್ರತಾ ಯೋಜನೆಯನ್ನು ತಯಾರಿಸಲಾಗುತ್ತಿದೆ. ಆತ್ಮಸಾಕ್ಷಿಯಿಂದ ಪ್ರಮಾಣ ಪ್ರತಿಜ್ಞೆ ಮಾಡುತ್ತೇನೆ. ಸಮುದಾಯ ಸಹಭಾಗಿತ್ವದ ಮೊದಲ ಹೆಜ್ಜೆಯಾಗಿ ಜನರ ಸಹಭಾಗಿತ್ವದೊಂದಿಗೆ ಗ್ರಾಮೀಣ ವಿಶ್ಲೇಷಣೆ ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ನೀಲಿ ಕಲರ್ ಅಲ್ಲಿ ಕಾಣ್ತಕ್ಕಂತ ಇದೆಲ್ಲನೂ ನೀರು, ಕಾಲುವೆಗಳು ಮತ್ತೆ ಇಲ್ಲಿ ಕೆರೆ ಬರುತ್ತೆ. ಗ್ರಾಮಸ್ಥರನ್ನು ಒಂದು ಕಡೆ ಸೇರಿಸಿಕೊಂಡು ಅವರ ಎದುರು ಒಂದು ರಂಗೋಲಿಯ ಮೂಲಕ ಆ ಗ್ರಾಮದ ನಕ್ಷೆಯನ್ನು ರಚಿಸಲಾಗುತ್ತದೆ. ನಂತರ ಗ್ರಾಮಸ್ಥರು ಆ ನಕ್ಷೆಯಲ್ಲಿ ಗ್ರಾಮದಲ್ಲಿರುವ ತೆರೆದ ಬಾವಿಗಳು, ಕೊಳವೆ ಬಾವಿಗಳು, ಕೆರೆ ಮುಂತಾದ ನೀರಿನ ಮೂಲಗಳನ್ನು ಗುರುತಿಸುತ್ತಾರೆ. ಈ ನಕ್ಷೆಯನ್ನು ಸಂಪನ್ಮೂಲ ನಕ್ಷೆ ಎನ್ನುತ್ತಾರೆ. ಈ ಚಟುವಟಿಕೆಯು ಗ್ರಾಮಸ್ಥರಲ್ಲಿ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಜಲಸಂಪನ್ಮೂಲದ ಬಗ್ಗೆ ಮೂಲ ತಿಳುವಳಿಕೆ ಮೂಡಿಸಲು ಸಹಾಯವಾಗುತ್ತದೆ. ನಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗೂ ತೆರಳಿ ಸಮುದಾಯ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಅಂತರ್ಜಲ ಸಂರಕ್ಷಣೆಯ ಬಗ್ಗೆ ಜಾಗೃತಿ, ಮೂಲ ತಿಳುವಳಿಕೆ ಮೂಡಿಸಲಾಗುವುದು. ಮುಂದಿನ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ವರ್ಗದ ಸದಸ್ಯರನ್ನೊಳಗೊಂಡ ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯನ್ನು ರಚಿಸಲಾಗುತ್ತದೆ. ಮಹಿಳಾ ಸ್ವಸಹಾಯ ಸಂಘಗಳಿಂದ ನಾವು ಪ್ರತಿನಿಧಿಗಳನ್ನು ತಗೊಂಡು ಇದರಲ್ಲಿ ಒಂದು 4-5 ಜನ ಸದಸ್ಯರನ್ನು ಸಹ ನಾವು ಸಮಿತಿಯಲ್ಲಿ ಸೇರಿಸ್ಕೊಳ್ತೀವಿ. ಈ ಸಮಿತಿಯು ಯೋಜನೆಯ ಅನುಷ್ಠಾನದ ಪ್ರತಿ ಹಂತದಲ್ಲೂ ಗ್ರಾಮ ಪಂಚಾಯಿತಿಯಲ್ಲಿನ ಸಮುದಾಯದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಜಾನುವಾರುಗಳ ಸಂಖ್ಯೆ ಅಂದರೆ ಹಸುಗಳು, ಎಮ್ಮೆಗಳು, ಎತ್ತುಗಳು, ಕುರಿ, ಮೇಕೆಗಳು ಇತರೆ ಎಲ್ಲ ಸೇರಿ 5817 ಇದೆ. ನಂತರ ಗ್ರಾಮ ಪಂಚಾಯಿತಿಯ ಮೂಲ ದತ್ತಾಂಶಗಳ ಬಗ್ಗೆ ಸಮಿತಿಯೊಂದಿಗೆ ಚರ್ಚಿಸಲಾಗುವುದು. ಪಾಲುದಾರ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಸದರಿ ಮಾಹಿತಿಯನ್ನು ದೃಢಪಡಿಸಿಕೊಳ್ಳಲಾಗುವುದು. ಮುಂದಿನ ಹಂತದಲ್ಲಿ ನೀರಿನ ಲಭ್ಯತೆ ಹಾಗೂ ಬಳಕೆಯ ವಿವರವನ್ನು ಅವಲೋಕಿಸಿ ಸದರಿ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಎಷ್ಟು ಉಳಿಕೆಯಾಗುತ್ತಿದೆ ಎನ್ನುವ ಮಾಹಿತಿಯನ್ನು ಲೆಕ್ಕ ಹಾಕಲಾಗುವುದು. ಹೀಗೆ ಲೆಕ್ಕಾಚಾರ ಮಾಡಿದಂತಹ ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಯಲ್ಲಿ ಲಭ್ಯವಿರುವ ಮಾಹಿತಿಯೊಂದಿಗೆ ತಾಳೆ ಮಾಡಿ ದೃಢೀಕರಣ ಪಡೆಯಲಾಗುವುದು. ಸಾಮಾನ್ಯವಾಗಿ ಅತಿ ಬಳಕೆ ಎಂದು ವರ್ಗೀಕರಣಗೊಂಡ ಗ್ರಾಮ ಪಂಚಾಯಿತಿಯಲ್ಲಿ ವಾರ್ಷಿಕ ನೀರಿನ ಬಳಕೆ ಪ್ರಮಾಣವು ವಾರ್ಷಿಕ ನೀರಿನ ಲಭ್ಯತೆಯ ಪ್ರಮಾಣಕ್ಕಿಂತ ಹೆಚ್ಚಿರುತ್ತದೆ. ಈ ವಿಷಯವನ್ನು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟಾಗ ಸಮಸ್ಯೆಯ ಗಂಭೀರತೆ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಾವು ಎರಡನ್ನೂ ತಾಳೆ ಹಾಕಿ ನೋಡಿದಾಗ ನಮಗೆ ಕೊರತೆ ಬರ್ತಾ ಇದೆ. ಅಂದರೆ ನಾವು ಲಭ್ಯತೆ ಇರೋ ನೀರಿಗಿಂತ ನಾವೇನು ಮಾಡ್ತಾ ಇದ್ದೀವಿ, ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಅಂತರ್ಜಲದಲ್ಲಿ ಸುಸ್ಥಿರತೆಯನ್ನು ತರಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಎಂದು ಸಮುದಾಯದೊಂದಿಗೆ ಚರ್ಚಿಸಲಾಗುವುದು. ಈಗಾಗಲೇ ಲಭ್ಯವಿರುವ ನೀರನ್ನು ಮಿತವಾಗಿ ಬಳಸಲು ಸೂಕ್ಷ್ಮ ನೀರಾವರಿ ಪದ್ಧತಿ, ಪ್ಲಾಸ್ಟಿಕ್ ಹೊದಿಕೆ ಇತ್ಯಾದಿ ಕ್ರಮಗಳನ್ನು ಹಾಗೂ ನೀರನ್ನು ಸಂರಕ್ಷಿಸಲು ಮತ್ತು ಮರುಪೂರಣ ಮಾಡಲು ನಾಲಾಬದು, ಚೆಕ್ ಡ್ಯಾಂ, ಕೃಷಿ ಹೊಂಡ ಇತ್ಯಾದಿ ಕ್ರಮಗಳನ್ನು ಸದರಿ ಗ್ರಾಮ ಪಂಚಾಯಿತಿಯ ಯಾವ ಯಾವ ಸ್ಥಳಗಳಲ್ಲಿ ನಿರ್ಮಿಸಬೇಕು ಎನ್ನುವುದರ ಬಗ್ಗೆ ಸಮುದಾಯವೇ ಸಲಹೆ ನೀಡುವಂತೆ ಸ್ಥಳೀಯ ಭಾಷೆಯಲ್ಲಿಯೇ ಮಾತನಾಡಿ ಮಾಹಿತಿಯನ್ನು ಪಡೆಯಲಾಗುವುದು. ಅಲ್ಲಿ ಕೋಡಿ ಹರಿಯೋ ಒಂದು ಜಾಗ, ಅಲ್ಲಿಂದ ಪದಲ್ಪಲ್ ಚೆರುವಿಗೆ ಹೋಗುತ್ತೆ ಸರ್, ಅದು ಕಾಲುವೆ. ಆ ಕಾಲುವೆ ಅಭಿವೃದ್ಧಿ ಆಗಬೇಕಾಗಿದೆ. ಗ್ರಾಮಸ್ಥರು ಕೊಟ್ಟ ಎಲ್ಲ ಸಲಹೆಗಳನ್ನು ಕ್ರೋಢೀಕರಿಸಿ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚಿಸಿ ಜಲಭದ್ರತಾ ಯೋಜನೆಯಲ್ಲಿ ಅಳವಡಿಸಲಾಗುತ್ತದೆ. ಈ ವರದಿಯನ್ನು ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯ ಸಭೆಯಲ್ಲಿ ಪ್ರಸ್ತುತಪಡಿಸಿ
ಅವಶ್ಯಕ ಮಾರ್ಪಾಡುಗಳನ್ನು ಮಾಡಿಕೊಂಡು ಸಮಿತಿಯ ಅನುಮೋದನೆ ಪಡೆಯಲಾಗುವುದು. ಯೋಜನೆಗೆ ಅನುಮೋದನೆ ದೊರೆತು ಸದಸ್ಯರೆಲ್ಲರೂ ನಿರ್ಣಯಕ್ಕೆ ಸಹಿ ಹಾಕಿದ ನಂತರವಷ್ಟೇ ಸದರಿ ವರ್ಷದ ಜಲಭದ್ರತಾ ಯೋಜನೆಯ ತಯಾರಿಕೆಯ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಅಟಲ್ ಭೂಜಲ ಯೋಜನೆಯ ಬಗ್ಗೆ ಹಾಗೂ ಅಂತರ್ಜಲ ಸಂರಕ್ಷಣೆಯ ಬಗ್ಗೆ ಜನಜಾಗೃತಿ ಹಾಗೂ ಪ್ರಚಾರದ ಚಟುವಟಿಕೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ. ಕಲಾ ಜಾಥಾ, ಬೀದಿ ನಾಟಕ, ಆಟೋ ರಿಕ್ಷಾ ಮೂಲಕ ಆಡಿಯೋ ಪ್ರಚಾರ, ವಾಲ್ ಪೋಸ್ಟರ್ ಇತ್ಯಾದಿ ಹಲವು ಪ್ರಚಾರ ಮಾಧ್ಯಮಗಳ ಮೂಲಕ ವ್ಯಾಪಕವಾಗಿ ಪ್ರಚಾರ ಕೈಗೊಳ್ಳಲಾಗುತ್ತಿದೆ. ಏನಪ್ಪಾ ಸೌಕಾರ, ನೆಲಕ್ಕೆದ್ರಿ ಏನೋ ಮಾಡಕತ್ತಿದಲ್ಲ? ಬರ್ರಿ ಕಾಕೋರೆ, ಏನಿದು? ಇದು ಹಿಂಗ್ ಗುಂಡಿ ಮಾಡ್ಸಕತ್ತೀನ್ರಿ. ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ಅಂತರ್ಜಲ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಅಂತರ್ಜಲ ಹಿಂದಿನ ಪೀಳಿಗೆಯವರು ನಮಗೆ ಕೊಟ್ಟ ಬಳುವಳಿಯಲ್ಲ, ಮುಂದಿನ ಪೀಳಿಗೆಯವರಿಂದ ನಾವು ಪಡೆದ ಸಾಲ. ಆದ್ದರಿಂದ ಪ್ರತಿಯೊಬ್ಬರೂ ಅಂತರ್ಜಲ ಸಂರಕ್ಷಣೆಯ ಮಹತ್ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪ್ರಜ್ಞಾವಂತ ನಾಗರಿಕರಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ.